ಮನೆಯಲ್ಲಿರೋ ಗಂಡನಿಂದನೋ ಅಥವಾ ಮಕ್ಕಳಿಂದಲೋ ಅಥವಾ ಯಾರೊಬ್ಬರಿಂದಲೋ ಕಷ್ಟಗಳು ಅನುಭವಿಸ್ತಾ ಅವಳಿರ್ಬೋದು. ನಿಜವಾಗಿಯೂ ಹಣ ಇದ್ದ ಮಾತ್ರಕ್ಕೆ ಸುಖ, ಶಾಂತಿ, ನೆಮ್ಮದಿ ಇರಬೇಕು ಅಂತಂತೇನೂ ಇಲ್ಲ. ಎಲ್ಲಿ ಹಣದ ಜೊತೆ ಸಂಸ್ಕಾರ ಇರುತ್ತೋ ಅಲ್ಲಿ ಮಾತ್ರ ಎಲ್ಲವೂ ಇದ್ದಾಗೆ. ಯಾವ ವ್ಯಕ್ತಿಗಳಲ್ಲಿ ಅತಿಯಾದ ಪ್ರೀತಿ, ಅತಿಯಾದ ಕರುಣೆ, ಅತಿಯಾದ ಮೋಹ ಇವೆಲ್ಲವೂ ಇರುತ್ತೋ ಅಲ್ಲಿ ಮಹಾಲಕ್ಷ್ಮಿ ಇದ್ದಾಳೆ ಅಂತಂತ ಅರ್ಥ. ಎಲ್ರಿಗೂ ನಮಸ್ಕಾರ. ಮನಿ ಈಸ್ ಹ್ಯಾಪಿನೆಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಶಿಕಾ ಕರಾವಳಿ. ನಾವು ಕೂಡ ಅದೃಷ್ಟವಂತರಾಗ್ಬೇಕು, ನಾವು ಕೂಡ ಶ್ರೀಮಂತರಾಗ್ಬೇಕು, ನಾವು ಕೂಡ ಕೋಟ್ಯಾಧಿಪತಿಗಳಾಗ್ಬೇಕು ಅಂದ್ರೆ ಇದಕ್ಕೆ ಸರಿಯಾದ ಮಾರ್ಗದರ್ಶನ ಕೊಡೋರು ಅಂದ್ರೆ ನಮ್ಮ ಗುರುಗಳು ಮಾತ್ರ. ಸೊ ನಮ್ಮ ಜೊತೆಗಿದ್ದಾರೆ ಜಿ ಕನ್ನಡ ವಾಹಿನಿಯಿಂದ ವೀರ ಕನ್ನಡಿಗ ಪ್ರಶಸ್ತಿ ಪುರಸ್ಕೃತರು, ದುಡ್ಡಿನ ದ್ರೋಣಾಚಾರ್ಯ, ಅನಂತ ವಿಶ್ವ ಆಚಾರ್ಯ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್, ಮತ್ತೆ ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್. ಅಹಂ ಬ್ರಹ್ಮಸ್ಮಿ. ಥ್ಯಾಂಕ್ ಯು ಯೂನಿವರ್ಸ್. ಗುರುಗಳ ಶ್ರೀಮಂತರಾಗ್ಬೇಕು ಅಂದ್ರೆ ನೀವು ಹೇಳುವಂತ ಒಂದಿಷ್ಟು ಮಾರ್ಗಗಳನ್ನ ಅನುಕರಣೆ ಮಾಡ್ಕೊಂಡ್ರೆ ಬಹುಶಃ 100% ಸಕ್ಸಸ್ ಸಿಗುತ್ತೆ. ಸೊ ನನ್ನ ಪ್ರಶ್ನೆ ಏನಂದ್ರೆ, ದರಿದ್ರ ಲಕ್ಷ್ಮಿ ಇದ್ದಾಳೆ ಅನ್ನೋದಕ್ಕೆ ಯಾವೆಲ್ಲ ಸೂಚನೆಗಳು ಸಿಗುತ್ತೆ ಮನೆಯಲ್ಲಿ? ಮತ್ತೆ ಅಲಕ್ಷ್ಮಿ ಅಥವಾ ದರಿದ್ರ ಲಕ್ಷ್ಮಿ ಇದ್ದಾಗ ನಮ್ ಕೈಯಲ್ಲಿ ಹಣ ನಿಲ್ಲೋದಿಲ್ಲ, ಸಾಲಗಳು ಹೆಚ್ಚಾಗುತ್ತೆ, ಹಾಗೇನೆ ಸಾಲ ತೀರ್ಸೋಕಾಗೋದಿಲ್ಲ, ಆಮೇಲೆ ಏನೋ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಬರ್ತಾನೆ ಇರುತ್ತೆ. ಯಾಕೆ ಈ ತರ? ಅಂದ್ರೆ ಅದನ್ನ ಪರಿಹಾರ ಮಾಡ್ಕೊಳ್ಳೋದು ಹೇಗೆ? ಯಾಕೆ ಲಕ್ಷ್ಮಿ ಬರ್ತಾಳೆ ಮನೆಯಲ್ಲಿ? ಓಕೆ, ಯಾರೆಲ್ಲ ಲಾಸ್ಟ್ ವರ್ಕ್ಶಾಪ್ಗೆ ಬಂದಿದ್ರು ಹಾಗೆ ಇನ್ನು ಹಲವಾರು ವರ್ಷಗಳಿಂದ ವರ್ಕ್ಶಾಪ್ ಬರ್ತಿದ್ದೀರಾ, ಯಾರಿಗೆಲ್ಲ ಸಾಲ ತೀರಿಸುವ ಬ್ಲೂ ಪ್ರಿಂಟ್ ಅಂತ ಸಿಕ್ಕಿದೆಯೋ ಅವರೆಲ್ಲರೂ ಬ್ಲೂ ಪ್ರಿಂಟ್ ಅಲ್ಲಿ ಹೇಗಿದೆಯೋ ಹಾಗೆ ಮಾಡ್ಬೇಕು. ದಯವಿಟ್ಟು ಬ್ಲೂ ಪ್ರಿಂಟ್ ಮೀರಿ ಯಾವ್ದನ್ನು ಮಾಡೋದಕ್ಕೆ ಹೋಗ್ಬೇಡಿ. ಒಂದ್ ವೇಳೆ ಬ್ಲೂ ಪ್ರಿಂಟ್ ಇದ್ದು ನೀವು ಬ್ಲೂ ಪ್ರಿಂಟ್ ರೀತಿ ನಡ್ಕೊಳ್ಳದೆ ಹೋದ್ರೆ ಮತ್ತೆ ಪ್ರಯೋಜನ ಆಗೋದಿಲ್ಲ. ಸೊ ದಯವಿಟ್ಟು ಸಾಲ ಇರೋರಿಗೆ ನನಗ್ ಗೊತ್ತು ಅದೆಷ್ಟು ಕಷ್ಟ ಇರುತ್ತೆ ಅಂತ ಹೇಳಿ ದಯವಿಟ್ಟು ಬ್ಲೂ ಪ್ರಿಂಟ್ ಫಾಲೋ ಮಾಡಿ. ತುಂಬಾ ಸುಲಭ, ಅತಿ ಬೇಗ ನಿಮ್ ಸಾಲ ಎಲ್ಲ ಕರೆದೋಗುತ್ತೆ. ಸೊ ವಿಶೇಷವಾಗಿ ಎಳ್ಳು ನೀರು ಬಿಡೋದ್ರ ಬಗ್ಗೆ ಇದೆ. ವಿಶ್ವಕ್ರಿಯಾ ಮಂತ್ರ ಮತ್ತು ತಂತ್ರಗಳು ಮಂಗಳವಾರ ಮಾಡ್ಬೇಕು. ಇದನ್ನ ರಾತ್ರಿ 9ರಿಂದ 12 ಗಂಟೆ ಒಳಗಡೆ ಮಾಡ್ಬೇಕಾಗಿರುವಂತದ್ದು. ಎಡಗೈಯಲ್ಲಿ ಕಪ್ಪು ಎಳ್ಳನ್ನು ಹಿಡಿದುಕೊಂಡು ಬಲಗೈಯಿಂದ ನೀರು ಹಾಕುತ್ತಾ ಒಂದು ತಾಮ್ರದ ತಟ್ಟೆಯಲ್ಲಿ ತರ್ಪಣ ಬಿಡಬೇಕು. ತರ್ಪಣ ಬಿಡುವಾಗ ಮನಸ್ಸಿನಲ್ಲಿ ಈ ಅಫರ್ಮೇಶನ್ ಅನ್ನು ಮನಸ್ಸಿನಲ್ಲೇ ಹೇಳ್ಕೊಳ್ತಿರ್ಬೇಕು. ಸೊ ದಯವಿಟ್ಟು ಇದೆಲ್ಲ ಮಾಡ್ತಿದ್ದೀರಾ ಅಂತ ನಾನು ಭಾವಿಸಿದ್ದೇನೆ. ಆಮೇಲೆ ವಿಶ್ವಕ್ರಿಯಾ ಮಂತ್ರಗಳು ಯಾವುದು? 3 ನಿಂಬೆ ಹಣ್ಣಿನಿಂದ ಅಮಾವಾಸ್ಯೆ ದಿನ ಏನ್ ಮಾಡ್ಬೇಕು ಅದು ಇದರಲ್ಲಿದೆ. ಆಮೇಲೆ ಉಪ್ಪಿನ ಮುಖಾಂತರ ಮಾಡುವಂತ ಒಂದು ಅಮಾವಾಸ್ಯೆಯ ಕ್ರಿಯೆ ಇದು ಇದೆ. ದಯವಿಟ್ಟು ಎಲ್ಲವನ್ನೂ ಮಾಡಿ. ಇದೆಲ್ಲ ತುಂಬಾ ಸುಲಭ, ದುಡ್ಡೇನು ಖರ್ಚಾಗಲ್ಲ. ಎಲ್ಲರೂ ಮಾಡಿದ್ರೆ ಖಂಡಿತವಾಗಿಯೂ ಸಾಲ ಮುಕ್ತರಾಗ್ಬೋದು. ಎಲ್ಲರೂ ಮಾಡ್ತಿದ್ದೀರ ಅಂತ ನಾನು ಭಾವಿಸಿದ್ದೇನೆ. ಹಾಗೆ ಪುಸ್ತಕಗಳನ್ನ ಯಾರು ತೆಗೆದುಕೊಂಡು ಹೋಗಿದ್ರು, ವಿಶೇಷವಾಗಿ ಸಂಪತ್ತಿನ ಬ್ರಹ್ಮಾಸ್ತ್ರ. ಈ ಬ್ರಹ್ಮಾಸ್ತ್ರ 63 ದಿನಗಳ ಸರ್ವ ಸಿದ್ಧಿ ವ್ರತ ಯಾರು ಮಾಡ್ತಿದ್ದೀರೋ ಅವರೆಲ್ಲರೂ 63 ದಿನ ಈ ಒಂದು ತಂತ್ರವನ್ನು ಮಾಡ್ಬೇಕು. ಈ ಪುಸ್ತಕದಲ್ಲಿದೆ ಏನ್ ಬರಿಬೇಕು 63 ದಿನ ಇದರಲ್ಲಿದೆ. ಸೊ ದಯವಿಟ್ಟು ಅದನ್ನ ಬೆಳಿಗ್ಗೆ 3 ಸಲ, ಮಧ್ಯಾಹ್ನ 6 ಸಲ, ರಾತ್ರಿ 9 ಸಲ ಬರೆಯೋದನ್ನ ಮರಿಬೇಡಿ. ಓಕೆ, ಎಸ್. ಸೊ ಕಮಿಂಗ್ ಟು ಮೇಡಮ್ಸ್ ಕ್ವೆಶನ್, ಮೇಡಮ್ ಕೇಳಿದ್ರು ಯಾವ ಕ್ಲೂ ಸಿಗುತ್ತೆ ಒಂದ್ ವೇಳೆ ನಮ್ಮ ಮನೆಗಳಲ್ಲಿ ದರಿದ್ರ ಲಕ್ಷ್ಮಿ ಅಥವಾ ಆ ಲಕ್ಷ್ಮಿ ಇದ್ರೆ, ಆ ನೆಗೆಟಿವ್ ಎನರ್ಜಿ ಅನ್ನೋದಿದ್ರೆ ಏನ್ ಕ್ಲೂ ಸಿಗುತ್ತೆ? ಓಕೆ, ಹಲವಾರು ಕ್ಲೂಗಳಿದಾವೆ. ನಾನೊಂದು ಕೆಲವೊಂದು ನಾನು ಹೇಳ್ಬೇಕು ಅಂತ ಏನ್ ಅನ್ಕೊಂಡಿದ್ದೀನ ಅದು ನಿನ್ ತಿಳಿಸ್ತೇನೆ. ಮೊದಲನೇ ಕ್ಲೂ ಬಂದು, ಮನೆಯಲ್ಲಿರೋ ಹೆಣ್ಮಕ್ಳು ಬೇಜಾರ್ ಮಾಡ್ಕೊಳ್ತಿರ್ತಾರೆ ಅಥವಾ ಅಳ್ತಿರ್ತಾರೆ ಅಥವಾ ಆದ್ರೆ ಆ ಖುಷಿ ಇರೋದಿಲ್ಲ. ಸೊ ಐ ಥಿಂಕ್ ಯು ರಿಲೇಟ್ ದಿಸ್ ವೆರಿ ಈಸಿಲಿ. ಇದು ನೋಡಿದ್ದೀರಾ ಮೇಡಮ್, ಬಡವರ ಮನೆಗಳಲ್ಲಿ ವಿಶೇಷವಾಗಿ ಹೆಣ್ಮಕ್ಳು, ಯಾವ ಮನೆಯಲ್ಲಿ ಹೆಣ್ಣು ಮಗಳು ಅಳ್ತಿರ್ತಾಳೋ ಅಥವಾ ಬೇಜಾರ್ ಮಾಡ್ಕೊಂಡಿರ್ತಾಳೋ ಅಥವಾ ಏನೋ ಮುಖವನ್ನು ತೇಜಸ್ಸಾಗಿ ನಗ್ನಗ್ತಾ ಇರೋದಿಲ್ವೋ ಅಂತ ಮನೆಗಳಲ್ಲಿ ಆ ಲಕ್ಷ್ಮಿ ಇದ್ದಾಳೆ ಅಂತ ಅರ್ಥ. ಈಗ ಕೆಲವು ಮನೆಗಳಲ್ಲಿ
ಮನೆಯಲ್ಲಿರೋ ಗಂಡನಿಂದನೋ ಅಥವಾ ಮಕ್ಕಳಿಂದಲೋ ಅಥವಾ ಯಾರೊಬ್ಬರಿಂದಲೋ ಕಷ್ಟಗಳು ಅನುಭವಿಸ್ತಾ ಅವಳಿರ್ಬೋದು ನಿಜವಾಗಿಯೂ. ಇನ್ನೂ ಕೆಲವು ಮನೆಗಳಿದಾವೆ, ಎಲ್ಲಾ ಇದ್ರೂ ಮುಖ ಹೇಗೇಗೋ ಇಟ್ಕೊಂಡಿರ್ತಾರೆ. ಎಲ್ಲ ಇರುತ್ತೆ, ಏನೋ ಬಂಗಾರ ಇರುತ್ತೆ, ದುಡ್ಡು ಇರುತ್ತೆ, ತಕ್ಕ ಮಟ್ಟಿಗೆ ಆಸ್ತಿ ಎಲ್ಲ ಇರುತ್ತೆ, ಬಟ್ ಆದ್ರೂ ಮುಖವನ್ನು ನೆಟ್ಟಿಗೆ ಇಟ್ಕೊಂಡಿರಲ್ಲ, ಬೇಜಾರಲ್ಲಿ ಇರ್ತಾರೆ. ಅಂತ ಮನೆಗಳು ಸೂಚನೆ ಇದು. ಸಿ, ಹಣ ಇದ್ದ ಮಾತ್ರಕ್ಕೆ ಸುಖ, ಶಾಂತಿ, ನೆಮ್ಮದಿ ಇರಬೇಕು ಅಂತಂತೇನೂ ಇಲ್ಲ. ಎಲ್ಲಿ ಹಣದ ಜೊತೆ ಸಂಸ್ಕಾರ ಇರುತ್ತೋ ಅಲ್ಲಿ ಮಾತ್ರ ಎಲ್ಲವೂ ಇದ್ದಾಗೆ. ಭಗವಂತನ ಹತ್ರ ಬರೀ ದುಡ್ಡಿಲ್ಲ, ಭಗವಂತನ ಹತ್ರ ಹೆಚ್ಚು ಸಂಸ್ಕಾರ ಇದೆ, ಒಳ್ಳೆತನ ಇದೆ. ಸೊ ಹಾಗಾಗಿ ಇದು ಒಂದು ಸೂಚನೆ. ಎರಡನೇ ಸೂಚನೆ, ಎಲ್ಲಿ ಅಲಕ್ಷ್ಮಿ ಇರ್ತಾಳೆ, ಯಾವ ಮನೆಗಳಲ್ಲಿ ಅಥವಾ ಯಾವ ವ್ಯಕ್ತಿಗಳಲ್ಲಿ ಅತಿಯಾದ ಪ್ರೀತಿ, ಅತಿಯಾದ ಕರುಣೆ, ಅತಿಯಾದ ಮೋಹ ಇವೆಲ್ಲವೂ ಇರುತ್ತೋ ಅಲ್ಲಿ ಮಹಾಲಕ್ಷ್ಮಿ ಇದ್ದಾಳೆ ಅಂತಂತ ಅರ್ಥ. ನಾನು ಹೇಳ್ತಿರೋದು ಅತಿಯಾದ ಪ್ರೀತಿ. ಇಟ್ಸ್ ಲೈಕ್ ಐ ಲವ್ ಯು, ಬಟ್ ಐ ಲವ್ ಯು ಮೋರ್ ದೆನ್ ಎನಿಬಡಿ ಎಲ್ಸ್ ಇನ್ ದ ಹೋಲ್ ವರ್ಲ್ಡ್. ಮಹಾಲಕ್ಷ್ಮಿ ಇರ್ತಾಳೆ. ಯು ಕಾಂಟ್ ಲವ್ somebody more than yourself. You must love yourself more than anybody else in the whole world. So this is, I think ತುಂಬಾ ಜನಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅತಿಯಾದ ಭಕ್ತಿ ಇರೋ ಮನೆಗಳಲ್ಲೂ ಆ ಲಕ್ಷ್ಮಿ ಇರ್ತಾಳೆ. ಭಕ್ತಿ ಇರಬೇಕು, ಅತಿಯಾದ ಭಕ್ತಿ ಅಲ್ಲ. ಗೊತ್ತಾಗ್ತಿದ್ಯಾ? ಸ್ವಲ್ಪ ಕನ್ಫ್ಯೂಸ್ ಆಗ್ತಿದ್ಯಲ್ವಾ? ಸೊ ವರ್ಕ್ಶಾಪ್ ಅಲ್ಲಿ ನಾನು ಕೇಳಿ ಅತಿ ಅನ್ನೋದಕ್ಕೆ ಏನು ಅಂತ ಹೇಳಿದ್ದೇನೆ. ಸೊ ಎಲ್ಲ ನಮ್ಮ ಪೂರ್ವಜರು ಹೇಳಿದ್ದಾರೆ, ಅತಿ ಏನಾದ್ರೂ ನಿಮ್ಗೆ ಗೊತ್ತಿದೆ, ನಾನು ಹೇಳೋ ಅವಶ್ಯಕತೆ ಇಲ್ಲ. ಅತಿ ಆದ್ರೆ ಎಲ್ಲವೂ ನಾನೇನು ಜಾಸ್ತಿ ಹೇಳಕ್ ಹೋಗಲ್ಲ. ನೆಕ್ಸ್ಟ್, ಯಾರ ಮನೆಗಳಲ್ಲಿ ತುಳಸಿ ಗಿಡ ಬಾಡೋಗ್ತಿದ್ಯೋ ಅಥವಾ ತುಳಸಿ ಗಿಡ ಇಲ್ವೋ, ಲಕ್ಷ್ಮಿ ಇದ್ದಾಳೆ, ದರಿದ್ರ ಲಕ್ಷ್ಮಿ ಇದ್ದಾಳೆ ಅನ್ನೋ ಸೂಚನೆ. ಸೊ ತುಂಬಾ ಮನೆಗಳು ನಾನು ನೋಡಿದ್ದೇನೆ. ತುಂಬಾ ಜನ ಪರ್ಸನಲ್ ವಿಸಿಟ್ಗೆ ನನ್ನ ಮನೆಗಳು ಕರ್ಕೊಂಡು ಹೋಗ್ತಾರೆ. ನಾನು ಹೋದ ತಕ್ಷಣ ನನಗೆ ಗೊತ್ತಾಗುತ್ತೆ ನೆಗೆಟಿವ್ ಎನರ್ಜಿ ಏನೇನಿದೆ, ಏನೇನು ಅವ್ರು ಸರಿಪಡಿಸ್ಕೊಳ್ಬೇಕು. ಬಾಗಿಲುಗಳು, ವಿಶೇಷವಾಗಿ ಮನೆ ಕಟ್ಟೋರು ಯಾರಾದ್ರು ಇದ್ರೆ ದಯವಿಟ್ಟು ನನ್ನ ಕರಿಬಹುದು. ನನಗೆ ವಾಸ್ತುಶಾಸ್ತ್ರ ಗೊತ್ತಿದೆ, ಜ್ಯೋತಿಷ್ಯ ಶಾಸ್ತ್ರ ಗೊತ್ತಿದೆ, ಹಾಗೆ ವಿಶ್ವಧರ್ಮ ವಿಶ್ವಶಾಸ್ತ್ರವೂ ಗೊತ್ತಿದೆ. ನಾನು ಹೇಳ್ಕೊಡ್ತೇನೆ ಯಾವುದು ಎಲ್ಲಿದ್ರೆ ಸೂಕ್ತ, ವಿಶೇಷವಾಗಿ ಆಫೀಸ್ಗಳು ಮಾಡೋದಿದ್ರು. ಸೊ ನನಗ್ ಗೊತ್ತಿರೋ ಒಂದು ವಿಶ್ವಧರ್ಮದಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿಕೊಡ್ತೇನೆ. ಯಾರೆಲ್ಲ ತುಳಸಿ ಗಿಡ ಇಲ್ವೋ ದಯವಿಟ್ಟು ತುಳಸಿ ಗಿಡ ಇಡಿ. ಈ ವರ್ಕ್ಶಾಪ್ ಗಿಂತ ಹಿಂದ್ಗಡೆ ವರ್ಕ್ಶಾಪ್ ಅಲ್ಲಿ ತುಳಸಿ ಗಿಡದ ಮಹತ್ವವನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ನೋಡೋಣ ಯಾವತ್ತಾದ್ರೂ ಮುಂಬರುವ ವರ್ಕ್ಶಾಪ್ ಅಲ್ಲಿ ತುಳಸಿ ಗಿಡದ ಮಹತ್ವವನ್ನು ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಪಡ್ತೇನೆ. ನಾಲ್ಕನೇದು ಸೂಚನೆ, ಮನೆಗಳಲ್ಲಿ ಎಲ್ಲ ಇದ್ರೂ ಕೆಲವರು ನೋಡಿದ್ದೇನೆ ನಾನು, ಈ ಕಿತ್ತೋಗಿರುವಂತ ಬಟ್ಟೆಗಳು, ವಿಶೇಷವಾಗಿ ಒಳ ಉಡುಪುಗಳು, ಈಗ ಬನೀನ್ ಆಗ್ಬೋದು ಅಥವಾ ಅಂಡರ್ ಗಾರ್ಮೆಂಟ್ಸ್ ಆಗ್ಬೋದು, ಅದೇನೋ ಗೊತ್ತಿಲ್ಲ ಅವ್ರಿಗೆ ಅದು ರೂಢಿ ಹಾಕೊಂಡು. ಸೊ ನಾವು ಕಿತ್ತೋಗಿದ್ದೀವಿ ಅಂತ ನಮ್ಗೆ ಗೊತ್ತಿದ್ರೆ ಸಾಕಲ್ವಾ? ಯಾರಿಗೂ ಕಾಣಿಸ್ತಿಲ್ಲ ಮೇಡಮ್, ದೇವ್ರಿಗೆ ಗೊತ್ತಾಯ್ತಲ್ವ? ಈಗ ನಮಗ್ ಗೊತ್ತಾಯ್ತು ಅಂದ್ರೆ ಭಗವಂತನ ಗೊತ್ತಾದ ಹಾಗೆ. ಸೊ ದಯವಿಟ್ಟು ಇದನ್ನೆಲ್ಲ ಹೊರಗಡೆ ಎತ್ತಿಸ್ಬಿಡಿ. ಕಿತ್ತೋಗಿರೋದು ಯಾವಾಗೂ ಇಟ್ಕೋಬಾರದು ಮನೆಗಳಲ್ಲಿ. ಇದು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಇದೆ. ಹಳೆ ಸಾಮಾನುಗಳನ್ನ ಅದೇನಕ್ಕೆ ಇಟ್ಕೊಂಡಿರ್ತಾರೋ ನನಗೆ ಇನ್ನಿವರೆಗೂ ಅರ್ಥ ಆಗ್ತಿಲ್ಲ. ಸೊ ದಟ್ ಈಸ್ ಜಂಕ್. ಇಟ್ಸ್ ಲೈಕ್ ಮನೆ ಕ್ಲೀನ್ ಮಾಡಿರೋ ವೇಸ್ಟ್ ಮೇಲೆ ಅಲ್ಲೇ ಇಟ್ಕೊಳ್ಳೋದು, ಅಥವಾ ಊಟ ಮಾಡೋದು ವಾಶ್ರೂಮ್ ಹೋಗ್ತಿಲ್ಲ ಅಲ್ಲೇ ಸ್ಟೋರ್ ಮಾಡ್ಕೊಳ್ಳೋದು. ಒಳ್ಳೇದದು, ನೀವು ಯೋಚನೆ ಮಾಡಿ. ನಮ್ಮ ಮನೆಯಲ್ಲೂ ಸಹ ನಾನು ಅನಂತ ವಿಶ್ವಾಚಾರ್ಯ ಹೇಳ್ತಿದ್ದೀನಿ, ನನ್ನ ತಾಯಿಗೆ ಕನ್ವಿನ್ಸ್ ಮಾಡೋದಕ್ಕೆ ತುಂಬಾ ಕಷ್ಟ ಆಯ್ತು ನನಗೆ. ಅದ್ಯಾವ್ದು 25 ವರ್ಷದ ಹಿಂದ್ಗಡೆ ಅವ್ರ ತಾಯಿ ಕೊಟ್ಟಿದ್ದಂತೆ ಅಥವಾ ಈಗ ಎಲ್ಲೋ ತಗೊಂಡು ಇಟ್ಟಿದ್ದಂತೆ ಅಲ್ಲೇ ಇರುತ್ತೆ. ಕಂಠದ ಮೇಲೆನೋ ಅಥವಾ ಮನೆಯಲ್ಲೆಲ್ಲೋ ಒಂದು ರೂಮಲ್ಲೋ, ಅಥವಾ ವಿಶೇಷವಾಗಿ ಬಡ ಮನಸ್ಥಿತಿ ಇರುವ ಬಡ ಮನೆಗಳಲ್ಲಿ ಈ ದಿವಾನದ ಒಳಗಡೆ, ದಿವಾನದ ಕೆಳಗಡೆ, ಈ ಬೆಡ್ ಕೆಳಗಡೆ ಈ ತರದೆಲ್ಲ ಇಟ್ಟಿರ್ತಾರೆ. ನಿಜವಾಗ್ಲೂ ಅದರಿಂದ ಲಕ್ಷ್ಮಿ ಅಲ್ಲಿ ಬರೋದಿಲ್ಲ. ಆ ಲಕ್ಷ್ಮಿ ದರಿದ್ರ ಲಕ್ಷ್ಮಿ ಇರ್ತಾಳೆ. ಫಸ್ಟ್ ಮನೆ ಕ್ಲೀನ್ ಮಾಡಿ. ಯಾವ್ದು ಒಂದು ವರ್ಷದಲ್ಲಿ ಬಳಸ್ಲಿಲ್ವೋ ಅಂತದ್ ಯೂಸ್ ಇಲ್ಲ ಅಂತಾನೆ ಅರ್ಥ. ಒಂದ್ ಸಪೋಸ್ ಯಾವ್ದೋ ಒಂದು ವಸ್ತು ಮೇಲೆ ಇದೆ, ಒಂದ್ ಪಾತ್ರೆ ಇದೆ ಅನ್ಕೊಳ್ಳೋಣ, 1 ವರ್ಷದಿಂದ ನಾನು ಯೂಸ್ ಮಾಡ್ಲಿಲ್ಲ ಅಂತಂದ್ರೆ ಅದು ಅವಶ್ಯಕತೆ ನನಗಿಲ್ಲ ಅಂತ ನಾನು ಅನ್ಕೊಳ್ಬೇಕು. ಫಸ್ಟ್ ಅದನ್ನ ಸೇಲ್ ಮಾಮೂಲಿ ಎತ್ತಿಸ್ಬಿಡಿ. ಸೊ ಇದು ಮಾಡಲ್ಲ ಬಡವರು. ಎಲ್ಲಾರು ಬಡವ್ರ ಮನೆಗಳಲ್ಲಿ ನೋಡಿ ಬೇಡದಿರೋ ವಸ್ತುಗಳು ಹೆಚ್ಚಿರ್ತವೆ. ಸೊ ಪ್ಲೀಸ್ ಗೆಟ್ ರಿಡ್ ಆಫ್ ಆಲ್ ದಿಸ್, ಇನ್ಕ್ಲೂಡಿಂಗ್ ಮೈ ಹೌಸ್. ನನ್ನ ಹೆಂಡತಿಗೆ ಹೇಳೋದಕ್ಕೆ ನಂಗೆ ತುಂಬಾ ಕಷ್ಟ ಆಯ್ತು.
ಕಡೆಗೆ ಅವರೆಲ್ಲ ಒಂದಿನ ಎಲ್ಲೋ ಆಚೆಗೆ ಹೋದಾಗ ಎಲ್ಲ ತಗೊಂಡು ನಾನೇ ಮಾರ್ಬಿಟ್ಟೆ. ಗೊತ್ತಾಗ್ತಿದ್ಯಾ? ಸೊ ಇದು ಅಷ್ಟು ಸುಲಭ ಅಲ್ಲ ಕನ್ವಿನ್ಸ್ ಮಾಡೋದಕ್ಕೆ. ಸೊ ಗೆಟ್ ಕನ್ವಿನ್ಸ್ ಪ್ಲೀಸ್. ನೆಕ್ಸ್ಟ್ ಶುಕ್ರವಾರದಂದು, ವಿಶೇಷವಾಗಿ ಶುಕ್ರವಾರದಂದು ಮನೆಯ ಮುಂಬಾಗಿಲಿನ ಹೊಸ್ತಿಲಿಗೆ ಯಾರು ಅರಿಶಿಣ ಕುಂಕುಮ ಹಚ್ಚದೇ ಇರ್ತಾರೋ, ಇದು ಒಂದು ಸೂಚನೆ ಆ ಲಕ್ಷ್ಮಿ ಅಥವಾ ದರಿದ್ರ ಲಕ್ಷ್ಮಿ ಇರೋದಕ್ಕೆ. ಸಿ, ಆ ಒಂದು ಹೊಸ್ತದೇನಿದೆಯೋ, ಮನೆಯ ಹೊಸ್ತು ಮುಂಬಾಗಿಲು, ಅಲ್ಲಿ ವಿಷ್ಣು ಮತ್ತೆ ಲಕ್ಷ್ಮಿ ಇಬ್ಬರು ಇರ್ತಾರೆ ಅನ್ನೋ ಒಂದು ಶಾಸ್ತ್ರ ಧರ್ಮ. ಸೊ ಹಾಗಾಗಿ ನಾವು ಗೌರವಿಸ್ಬೇಕು. ಅದಕ್ಕೆ ಏನಿದ್ರು ಪೂಜೆ ಪುರಸ್ಕಾರ ಮಾಡ್ಬೇಕು. ಆಮೇಲೆ ಪೂಜಾ ರೂಮ್ ಗಲೀಜಾಗಿ ಇಟ್ಕೊಳ್ಳುವಂಥದ್ದು, ಅಥವಾ ಪೂಜೆ ಮಾಡ್ಬೇಕು ಅಂತಂದ್ರೆ ಏನೇನೋ ಯೋಚನೆ ಮಾಡ್ಕೊಂಡು, ಯಾರ್ಯಾರ ಜೊತೆನೋ ಮಾತಾಡ್ಕೊಂಡು, ಅಥವಾ ಬೈಕೊಂಡು ಇನ್ನೇಗೋ ಪೂಜೆ ಮಾಡೋದು, ಅಲ್ಲಿ ಆ ಲಕ್ಷ್ಮಿ ಇರ್ತಾಳೆ. ನೀವು ಮಾಡ್ತಿರೋದು ಪೂಜೆ ಸಾಂಗ್ಯಕ್ಕೆ, ಶಾಸ್ತ್ರಕ್ಕೆ, ಬಟ್ ಮನಸ್ಸಿನ ಅಂತರಾಳದಿಂದ ಇಲ್ಲ, ಅಲ್ಲಿ ಲಕ್ಷ್ಮಿ ಬರೋದಿಲ್ಲ. ಅದೇ ನಾನು ಹೇಳಿದ್ದು, ಅತಿಯಾದ ಭಕ್ತಿ ಇರೋನು ನೋಡಿದೀನಿ, ಸಾಂಗ್ಯಕ್ಕೆ ಮಾಡ್ತಾ ಇರ್ತಾರೆ ಹೊರತು ಅಂತರಾಳದಿಂದ ಇರೋದಿಲ್ಲ. ಆಮೇಲೆ ಯಾರ ಮನೆಗಳಲ್ಲಿ ಹಣವನ್ನು ಎಲ್ಲೆಲ್ಲ ಬಿಸಾಕ್ತಾರೋ, ಇದು ಒಂದು ಸೂಚನೆನೆ ಆ ಲಕ್ಷ್ಮಿ ಇರೋದಕ್ಕೆ. ಹಣಕ್ಕೆ ಯಾವ ಜಾಗ ಬೇಕೋ ಆ ಜಾಗದಲ್ಲೇ ಇಡಬೇಕು. ಈಗ ನೋಡಿ, ನಾವು ಹಾಸ್ಪಿಟಲ್ಗೆ ಹೋಗ್ತೀವಿ, ಹಾರ್ಟ್ ಸರ್ಜರಿ ಆಗುತ್ತೆ ಅನ್ಕೋಣ. ಹಾರ್ಟ್ ನ ಇಲ್ಲಿಡದೆ ಇಲ್ಲೆಲ್ಲ ಇಟ್ರೆ ವರ್ಕ್ ಆಗುತ್ತಾ? ಅಥವಾ ಹಾರ್ಟ್ ತೆಗೆದ್ಬಿಟ್ರು ಇಲ್ಲಿಟ್ರೆ ವರ್ಕ್ ಆಗುತ್ತಾ? ಅಥವಾ ಬೆರಳುಗಳು ಇಲ್ಲಿದ್ದೆ ದೇವ್ರು ಇಲ್ಲೆಲ್ಲ ಕೊಟ್ಟಿದ್ರೆ ಸರಿ ಇರ್ತಿತ್ತ? ಎಲ್ಲದಕ್ಕೂ ಅದ್ರದ್ರ ಜಾಗನೇ ಇರುತ್ತೆ, ಜಾಗದಲ್ಲೇ ಇರಬೇಕು, ಅದೇ ಸೂಕ್ತ. ಬಟ್ ವಿಶೇಷವಾಗಿ ಹಣವನ್ನು ಯಾರು ಎಲ್ಲೆಲ್ಲೋ ಸುಮ್ಮನೆ ಕೇರ್ಲೆಸ್ ಆಗಿ ಅಲ್ಲಿ ಇಟ್ಟಿರ್ತಾರೋ ಅಂತ ಲಕ್ಷ್ಮಿಗೆ ಇರೋದಿಲ್ಲ. ಬದಲಿಗೆ ಲಕ್ಷ್ಮಿ ದರಿದ್ರ ಲಕ್ಷ್ಮಿ ಇರ್ತಾಳೆ. ಇದು ತುಂಬಾ ಇಂಪಾರ್ಟೆಂಟ್. ಲಕ್ಷ್ಮಿ ಅಂತಂದ್ರೆ ದುಡ್ಡನ್ನ ಲೆಕ್ಕ ಇಡದೇ ಇರೋ ಮನೆಗಳಲ್ಲಿ, ಅದು ಒಂದು ಸೂಚನೆ. ಯಾರು ಲೆಕ್ಕಕ್ಕೆ ಇಡಲ್ವಾ, ಲೆಕ್ಕ ಬರೆಯಲ್ವಾ ಅಂತವರು, ಅದು ಮನೆಗಳು, ಆ ವ್ಯಕ್ತಿಗಳ ಸೂಚನೆಯನ್ನು ಆ ಲಕ್ಷ್ಮಿ ಇದ್ದಾಳೆ ಅಂತ ಹೇಳಿ. ಯಾರು ನಿಜವಾಗಿಯೂ ಪ್ರತಿದಿನ ಲೆಕ್ಕ ಬರೀತಾರ, ಅದು ವ್ಯಾಪಾರ ಆಗ್ಬೋದು ಅಥವಾ ಇಂಡಿವಿಜುವಲ್ ಆಗಾದ್ರೂ ಆಗ್ಬೋದು, ಸಂಸಾರದಲ್ಲಿ ಆಗ್ಬೋದು, ಅಂತವ್ರ ಹತ್ರ ಈ ಲಕ್ಷ್ಮಿ ಮಹಾಲಕ್ಷ್ಮಿ ಇರ್ತಾಳೆ ಅಂತಂದ್ರೆ ಅದು ಸೂಚನೆ. ಆಮೇಲೆ ಯಾವ ಮನೆಗಳಲ್ಲಿ ಮನಃಶಾಂತಿ ಇಲ್ವೋ, ನೆಮ್ಮದಿ ಇಲ್ವೋ, ಎಲ್ಲಾ ಇದ್ದು ಒಂದು ಮನಸ್ಸಿಗೆ ಸುಖ, ಶಾಂತಿ, ನೆಮ್ಮದಿ ಇಲ್ವೋ, ಅದು ಸೂಚನೆ ಆ ಲಕ್ಷ್ಮಿ ಅಥವಾ ದರಿದ್ರ ಲಕ್ಷ್ಮಿ ಇರೋದಕ್ಕೆ. ಸೊ ಅಷ್ಟು ಈಸಿ ಅಲ್ಲ ಲಕ್ಷ್ಮಿನ ಒಲಿಸ್ಕೊಳ್ಳೋದಕ್ಕೆ. ಸೊ ಹಾಗಾಗಿ ಯಾವುದು ಅತಿ ಆಗ್ಬಾರ್ದು, ಯಾವುದು ಮಿತಿ ಆಗ್ಬಾರ್ದು. ಯಾವಾಗ ಸಮವಾಗಿರುತ್ತೋ ಅಲ್ಲಿ ಮಾತ್ರ ಸುಖ, ಶಾಂತಿ, ನೆಮ್ಮದಿ ಇರುತ್ತೆ. 1,000 ಕೋಟಿ ಇದೆ ಅನ್ನೋ ಕಾರಣಕ್ಕೆ ಸುಖ, ಶಾಂತಿ, ನೆಮ್ಮದಿ ಇರಬೇಕು ಅಂತ ಹೇಳೋದು. ಹಾಗಂತೇಳಿ ಏನೂ ಇಲ್ಲದೆ ಇದ್ರೂ ಸುಖ ಶಾಂತಿ ಇರುತ್ತೆ ಅಂತಾನೂ ಅಲ್ಲ. ಎಷ್ಟು ಬೇಕೋ ಮನುಷ್ಯನಿಗೆ, ಎಷ್ಟು ಬೇಕೋ ಅಷ್ಟು ಮಾತ್ರ ಇರಬೇಕು, ಹೆಚ್ಚು ಅಲ್ಲ, ಕಡಿಮೆ ಅಲ್ಲ. ಐ ಹೋಪ್ ದಿಸ್ ಇಸ್ ವೆಲ್ ಅಂಡರ್ಸ್ಟುಡ್. ದಯವಿಟ್ಟು ಫಾಲೋ ಮಾಡಬೇಕು. ಈ ಕಾರ್ಯಾಗಾರದ ಇದ್ರ ಬಗ್ಗೆ ತಿಳಿಸ್ಕೊಡ್ತೇನೆ. ವಿಶೇಷವಾಗಿ ಮುಂಬರುವ ಕಾರ್ಯಾಗಾರದಲ್ಲಿ ದೃಷ್ಟಿ ದೋಷದ ನಿರ್ಮೂಲನೆಯ ಬಗ್ಗೆ. ಎಲ್ಲರಿಗೂ ದೃಷ್ಟಿ ದೋಷ ಇರುತ್ತೆ, ಹಾಗೆ ಆ ಲಕ್ಷ್ಮಿ ಇರುವಂತ ತತ್ವಗಳು ನಮ್ಮೆಲ್ಲರಲ್ಲೂ ಹೆಚ್ಚಿರುತ್ತೆ. ಅದಕ್ಕೆ ನಮ್ಗೆ ಏನ್ ಮಾಡಿದ್ರು ಸಾಲತಿ ಇರೋದಿಲ್ಲ, ಕೈಗೆ ಬಂದಿರೋ ದುಡ್ಡು ಉಳಿಯೋದಿಲ್ಲ. ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತ ಅನ್ಕೊಳ್ತೀವಿ, ಮಾಡೋದಕ್ಕಾಗೋದಿಲ್ಲ. ಮನೆಯಲ್ಲಿ ಅಶಾಂತಿ, ಗೊಂದಲ ಇವೆಲ್ಲ ಇರುತ್ತೆ. ಇದೆಲ್ಲದಕ್ಕೂ ಪರಿಹಾರ ನಮ್ಮ ಕಾರ್ಯಾಗಾರ ತಪ್ಪಾಗೋದಿಲ್ಲ. ಎಲ್ಲರೂ ನೇರವಾಗಿ August 31, 2025 ಭಾನುವಾರ ರಜೆಯ ದಿನ ಸಿಗ್ತೇನೆ, ನಿಮ್ಗೆ ಹೇಳ್ಕೊಡ್ತೇನೆ. ಯಾರು ಲೆಕ್ಕ ಬರೆಯಲ್ವೋ ಅವರು ಈ ಭೂಮಿ ಮೇಲೆ ಇರೋ ಅವಶ್ಯಕತೆ ಇಲ್ಲ, ಭೂಮಿ ಭಾರ ಅಂತ ಅರ್ಥ. ಸೊ ಯಾರು ಲೆಕ್ಕ ಬರೆಯಲ್ವೋ ಅವ್ರು ಹೊರಟು ಬಿಡೋದು ವಾಸಿ. ಏನಕ್ಕಿರಬೇಕು? ಪ್ರತಿಯೊಂದಕ್ಕೂ ಲೆಕ್ಕ ಇದೆಯಲ್ವಾ? ನಿಮ್ಮ ಹಾರ್ಟ್ ಬೀಟ್ ಇದೆಯಲ್ವಾ, ಹೃದಯದ ಬಡಿತ, ದೇವರು ಲೆಕ್ಕ ಇಟ್ಬಿಟ್ಟೆ ಕೊಟ್ಟಿದ್ದಾನೆ. 72 ಇದ್ರೇನೆ ಒಳ್ಳೇದು. ಅದು 172 ಆದ್ರೆ ನಾವಿರಲ್ಲ. ಹಂಗಂತೇಳಿ 22 ಆದ್ರೂ ಇರಲ್ಲ. ಎಲ್ಲದಕ್ಕೂ ಲೆಕ್ಕ ಇದೆ ತಾನೆ. ಭೂಮಿ ಸುತ್ತೋದಕ್ಕೊಂದ್ ಲೆಕ್ಕ ಇದೆಯಾ? ಸೀಸನ್ಸ್ ಇದೆ, ಎಲ್ಲದಕ್ಕೊಂದ್ ಲೆಕ್ಕ ಇದೆಯಾ? ಸಮ್ಮರ್ ಅಲ್ಲಿ ಚಳಿ ಆಗಲ್ಲ, ಚಳಿಗಾಲದಲ್ಲಿ ಮಳೆ ಬರಲ್ಲ, ಮಳೆಗಾಲದಲ್ಲಿ ಬೇಸಿಗೆ ಬರಲ್ಲ. ಎಲ್ಲ ದೇವರು ಮಾಡಿರೋ ಪ್ರತಿಯೊಂದಕ್ಕೂ ಲೆಕ್ಕ ಇದೆ. ಅದೇ ಅದು ನಮ್ಮ ಜೀವನಕ್ಕೆ ಲೆಕ್ಕ ಇಲ್ಲದೆ ಇರುವಂತದ್ದು. ಯಾರ್ ಲೆಕ್ಕ ಬರಲ್ಲೋ ದಯವಿಟ್ಟು ಹೊರಟು ಬಿಡಿ. ಏನಕ್ಕೆ ಇಲ್ಲಿರೋದು ಅವಶ್ಯಕತೆನೇ ಇಲ್ಲ. ನೀವು ಶ್ರೀಮಂತರಾಗಲ್ಲ. ನೀವು ಬ್ಯಾಂಕ್ ಹೋಗ್ತೀರಾ, ನಿಮ್ದೇ ದುಡ್ಡು ಎಷ್ಟು ಚೆನ್ನಾಗಿ ಲೆಕ್ಕ ಇಡ್ತಾರೆ.
ದುಡ್ಡು ನೀವು ತೆಗೆದುಕೊಳ್ಳೋದಕ್ಕೆ ಎಷ್ಟು ಚೆನ್ನಾಗಿ ಚೆಕ್ ಮಾಡ್ತಾರೆ, ನಿಮ್ ಸೈನ ಕರೆಕ್ಟ್ ಆಗಿ ಎಲ್ಲ ಬರ್ದಿ ಒಂದ್ ಚಿತ್ತ ಬರೆದ್ರೆ ಆಗಲ್ಲ ಅಂತ ಹೇಳ್ತಾರೆ. ಎಷ್ಟು ಲೆಕ್ಕವಾಗಿದ್ದಾರೆ ಅವರು. ನಿಮ್ಮ ದುಡ್ಡಲ್ಲಿ ನಿಮ್ಮ ದುಡ್ಡು ನೀವೇ ಲೆಕ್ಕ ಕೊಟ್ಟಿಲ್ಲ, ಇನ್ಯಾರ ಲೆಕ್ಕ ಇಡೋದು? ಯಾರು ದುಡ್ಡು ಲೆಕ್ಕ ಇಡೋದು ಅಂತ ಲಕ್ಷ್ಮಿನೂ ಲೆಕ್ಕ ಕೇಳೋದ ಗೊತ್ತೇನೋ. ಮನೆಯಲ್ಲಿ ದರಿದ್ರ ಲಕ್ಷ್ಮಿ ಇದ್ರೆ ಯಾವೆಲ್ಲ ಸೂಚನೆ ಸಿಗುತ್ತೆ ಹಾಗೂ ಅದನ್ನ ಸರಿಪಡ್ಕೊಳ್ಳೋದಕ್ಕೆ ಏನ್ ಮಾಡ್ಬೇಕು ಇದೆಲ್ಲವನ್ನ ಗುರುಜಿ ಹೇಳ್ಕೊಟ್ಟಿದ್ದಾರೆ. ಅದನ್ನ ಫಾಲೋ ಮಾಡಿ ಅದೃಷ್ಟ ಲಕ್ಷ್ಮಿಯನ್ನ ಮನೆಗೆ ಕರ್ಕೊಂಡು ಬನ್ನಿ. ಗುರುಗಳೇ, ದರಿದ್ರ ಲಕ್ಷ್ಮಿನ ದೂರ ಮಾಡ್ಕೊಂಡು ಅದೃಷ್ಟ ಲಕ್ಷ್ಮಿನ ಉಳಿಸ್ಕೋಬೇಕು ಅಂತಂದ್ರೆ ಏನಾದ್ರೂ ಒಂದು ವಿಶ್ವ ಮಂತ್ರ ತಂತ್ರ ನಿಮ್ಮ ಒಂದು ಇದ್ರಲ್ಲಿ ಹೇಳ್ಬಹುದಾ? ಸೊ ನಾನು ಈಗ ಈ ಎಪಿಸೋಡ್ ಅಲ್ಲಿ ಏನೆಲ್ಲ ಹೇಳಿದ್ನೋ ಆ ತಪ್ಪುಗಳನ್ನೆಲ್ಲ ತಿದ್ಕೊಂಡಿರ್ಬೇಕು. ಒಂದನೇದು. ಎರಡನೇದು, ಯಾರೆಲ್ಲ ಈ ಮುಂಬರುವ ಕಾರ್ಯಕಾಲಕ್ಕೆ ಬರ್ತಿದ್ದೀರೋ ಅವರು ಮಾತ್ರ ಈ ಒಂದು ಕೆಳಕಂಡ ನಂಬರ್ಗೆ ಫೋನ್ ಮಾಡಿ. ಒಂದು ಶಕ್ತಿ ಪೀಠ ಇದೆ, ಇದು ಮಹಾಲಕ್ಷ್ಮಿ ಶಕ್ತಿ ಪೀಠ. ಯಾರು ಬರ್ತಿದ್ದೀರೋ ಅವ್ರು ಮಾತ್ರ ಇಲ್ಲಿ ಹೋಗಿ ಬಂದ್ರೆ ಸಾಕು. ಯಾಕಂತಂದ್ರೆ ಅದೇ ಜಾಗಕ್ಕೆ ನಾನು ಹೋಗಿ ಬರ್ತಿದ್ದೇನೆ. ಸೊ ಅಲ್ಲಿ ಏನೋ ಮಹತ್ವ ಇದೆ, ಅಲ್ಲೆಲ್ಲರೂ ಹೋಗಿ ಬರ್ಬೇಕು. ಯಾರೆಲ್ಲ ಮುಂಬರುವ ಕಾರ್ಯಕಾಲಕ್ಕೆ ಬರ್ತಿದ್ದೀರೋ ಅದ್ರ ಕನೆಕ್ಷನ್ ಏನು, ಯಾಕಂದ್ರೆ ಹೋಗ್ಬೇಕು, ಯಾರು ಹೋಗ್ಬೇಕು, ಯಾವಾಗ ಹೋಗ್ಬೇಕು ಎಂತದನ್ನೆಲ್ಲ ನಾನು ತಿಳಿಸ್ಕೊಡ್ತೇನೆ. ಸೊ ಯಾರಿಗೆಲ್ಲ ಯು ಆರ್ ಇಂಟ್ರೆಸ್ಟೆಡ್ to come to next workshop, only such people can dial and call this number and our team shall provide you all the details. Okay? ಅಲ್ಲಿ ಹೋಗಿ ಬರ್ಬೇಕು. ಇನ್ಫ್ಯಾಕ್ಟ್ ಎಲ್ಲರೂ ಹೋಗಿ ಬರ್ಬೇಕು ಅಂತ ತಿಳಿಸ್ತೇನೆ. Those who serious action takers, ಇದು ನಿಮಗೆ ಎಲ್ಲರಿಗೂ. ಓಕೆ ಗುರುಗಳೇ, ಧನ್ಯವಾದಗಳು. ಯಾರಿಗೆಲ್ಲ ಅದೃಷ್ಟ ಲಕ್ಷ್ಮಿಯನ್ನ ಒಲಿಸ್ಕೋಬೇಕು, ದರಿದ್ರ ಲಕ್ಷ್ಮಿಯನ್ನ ದೂರ ಮಾಡ್ಕೋಬೇಕು ಅಂತಿರುತ್ತೋ ನೀವೆಲ್ಲ ನಮ್ಮ ಗುರುಗಳ ವರ್ಕ್ಶಾಪ್ನ ಅಟೆಂಡ್ ಮಾಡಿ. ಹಾಗೆಯೇ ನಮ್ಮ ಮನಿ ಈಸ್ ಹ್ಯಾಪಿನೆಸ್ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ಅದರಲ್ಲಿ ಗುರುಗಳು ಹೇಳುವಂಥ ಒಂದಿಷ್ಟು ಮಾಹಿತಿಯನ್ನು, ಒಂದಿಷ್ಟು ತಂತ್ರಗಳನ್ನು ಪಾಲನೆ ಮಾಡ್ಕೊಳ್ಳಿ. ನೀವು ಸಹ ಅದೃಷ್ಟವಂತರಾಗ್ಬೋದು, ನೀವು ಸಹ ಕೋಟ್ಯಾಧಿಪತಿಗಳಾಗ್ಬೋದು. ಮುಂದಿನ ಎಪಿಸೋಡಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.